ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದರು. ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಪಿಎಂ ನಿವಾಸದಲ್ಲಿ ಭೇಟಿಯಾದ ನಾಯಕರು ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತುಕತೆ ನಡೆಸಿದರು. ಜಿಎಸ್ಟಿ ಬಾಕಿ ಹಣ, ಬರ ಪರಿಹಾರ ಬಿಡುಗಡೆಗೆ ಮನವಿ ಮಾಡಲಾಯಿತು. ಘೋಷಿತ ಭದ್ರಾ ಯೋಜನೆಗೆ 5,000 ಕೋಟಿ ಸೇರಿದ ಹಾಗೆ ಮೇಕೆದಾಟು ಯೋಜನೆಗೆ ಅನುಮೋದನೆ ಕೋರಿದರು. ಎತ್ತಿನಹೊಳೆ ಮಹದಾಯಿ ಯೋಜನೆಗೆ ಆರ್ಥಿಕ ನೆರವು, ಹಾಗೆಯೇ ಮಂಗಳೂರಿನಿಂದ ಬೆಂಗಳೂರಿನವರೆಗೂ, ಬೀದರ್ನಿಂದ ಬೆಂಗಳೂರಿನವರೆಗೆ ಆರ್ಥಿಕ ಕಾರಿಡಾರ್ ಸೇರಿದ ಹಾಗೆ ಕರಾವಳಿ ತೀರದ ಆರ್ಥಿಕ ಅಭಿವೃದ್ಧಿಗೆ ಮನವಿ ಮಾಡಿದ್ದಾರೆ. ಇದು ಮೋದಿ ನಿವಾಸದಲ್ಲಿ ಭೇಟಿಯಾಗಿ ನಾಯಕರು ಮೆಟ್ರೋ ವಿಚಾರದಲ್ಲಿ, ಬೆಂಗಳೂರಿನ ಟನಲ್ ವಿಚಾರ, ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಬಾಕಿ ಇದೆ ಅವನ್ನೆಲ್ಲ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಆಮೇಲೆ ಕರ್ನಾಟಕ ರಾಜ್ಯ ಹೆಚ್ಚಿಗೆ ಟ್ಯಾಕ್ಸ್ ಕೊಡ್ತಾ ಇದೆ, ಅದಕ್ಕೆ ಹೆಚ್ಚಿಗೆ ಇವತ್ತು ತಕ್ಕಂತೆ ನಮ್ಮ ಹಣ ಕೊಡಬೇಕು ಅಂತೇಳಿ ಕೂಡ ಮನವಿಯನ್ನು ಮಾಡಿದ್ದೇವೆ. ಏನು ಈ ಸಿಸ್ಟಮ್, ದೇಶದ ಸಿಸ್ಟಮ್ ಕೂಡ ಅವರು ವಿವರಿಸಿದ್ರು. ಒಳ್ಳೆಯ ಸೌಹಾರ್ದದ ಮೀಟಿಂಗ್ ಆಯಿತು. ನಮ್ಮ ಏನೆಲ್ಲ ಬೇಡಿಕೆಗಳಿತ್ತು ಅದೆಲ್ಲ ಕೂಲಂಕುಷವಾಗಿ ನಾನು ಪರಿಶೀಲನೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದಲ್ಲದೆ ನಾನು ನಮಗೊಂದು ಗಿಫ್ಟ್ ಸಿಟಿ ಏನಿದೆ ಅದು ಒಂದು ಬೇಕು ಅಂತೇಳಿ, ನಮಗೊಂದು ಕರ್ನಾಟಕಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮನವಿ ಮಾಡಿದೆ. ಗಿಫ್ಟ್ ಸಿಟಿ ಅಲ್ಲಿರೋ ಪ್ರಕಾರ ಸೊ ಅವರು ದೇಶಕ್ಕೆ ಎಲ್ಲರೂ ಒಂದು ಕಡೆ ಇರಬೇಕು, ಎರಡು ಕಡೆ ಮಾಡಿದ್ರೆ ಇದು ಫೈನಾನ್ಷಿಯಲ್ ಸರ್ವಿಸಸ್ ಹಬ್ಬು ಅಂತೇಳಿ ಅವರು ಅದನ್ನು ಆಲೋಚನೆ ಮಾಡಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆಂದರೆ ಗುಜರಾತಲ್ಲಿ ಇದೆಯಲ್ಲ ಗಿಫ್ಟ್ ಸಿಟಿ, ಅದನ್ನೇ ನಮಗೂ ಒಂದು ಕೊಡಿ ಅದನ್ನು ಆ ಥರ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದೇ ಕಡೆ ಇರಬೇಕು ದೇಶದಲ್ಲಿ ಅದು ಅಂಥೇಳಿ ಅವರ ಅಭಿಪ್ರಾಯ ಇತ್ತು. ಒಟ್ಟಾರೆ ನಮ್ಮೆಲ್ಲ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಕೆಲಸ ಮಾಡ್ತೇವೆ, ನೀವು ಸಹಕಾರ ಕೊಡಿ ಅಂತ ಕೇಳಿದ್ದೇವೆ. ಖಂಡಿತ